ಸಮಾಜವನ್ನು ಎತ್ತಿ ಹಿಡಿದು ಸಮಾಜದ ಉದ್ಧಾರಕ್ಕಾಗಿ, ಸರ್ವ ಜನರ ಉದ್ಧಾರಕ್ಕಾಗಿ ಸಂಧ್ಯಾವಂದನೆ ಮಾಡಿದ ನಂತರ ನಾವು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು ಅದೇ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಅಲ್ಲಿ ನಾವು ಇಂಥವರು ಅಂತ ಯಾವ ದೇಶದವರನ್ನಾಗಲಿ ಅಥವಾ ಯಾವ ಪಂಗಡದವ್ರನ್ನಾಗಲಿ ಯಾವ ಮತದವ್ರನ್ನಾಗಲಿ ನಾವು ಹೇಳ್ತಕ್ಕಂಥದ್ದು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇಡೀ ವಿಶ್ವವೇ ಅನುಕೂಲಕರವಾಗಿರಲಿ, ಮಂಗಳಕರವಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಅದನ್ನು ನಾವು ಹರಿದಾಸರ ಪದಗಳಲ್ಲಿ ಈಗ ಕಾಣ್ಕೊಳ್ಳೋವಂಥದ್ದು ನೋಡೋಣ. ಅಂದರೆ ಜೀವನ ಮೌಲ್ಯಗಳೆಲ್ಲ ಏನಿತ್ತು ಅಂತಂದರೆ ಕೇವಲ ಅದು ಹಾಡಿಗಾಗಿ, ಭಜನೆಗಾಗಿ, ಸಮಯ ದಂಡ ಮಾಡಲಿಕ್ಕಾಗಲಿ, ಅಥವಾ ಮನೆಯಲ್ಲಿದ್ದರೆ ಹೆಂಡತಿ ಕಾಟ ಅಂತಲೋ, ಅಥವಾ ಮನೇಲೇ ಕೂತಿದ್ರೆ 4 ಸತಿ ಕಾಫಿ ಕೇಳ್ತಾನೆ ಅಂತ ಭಜನೆಗೆ ಹೋಗ್ತೀನಿ ಅಂತ ಹೋಗಿ ಬಂದ್ಬಿಡೋದು ಅಲ್ಲ. ಪ್ರತಿ ಕ್ಷಣದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಏನು ಮಾಡ್ತೀವೋ ಅದನ್ನು ಭಗವದರ್ಪಣೆ ಅಂತ ಮಾಡ್ತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಕೆಲವು ಜೀವನ ಮೌಲ್ಯಗಳನ್ನು ಇವಾಗ ನಾವು ದಾಸ ಸಾಹಿತ್ಯದಲ್ಲಿ ಹೇಗೆ ಮೇಳೈಸಿದೆ ಅಂತಕ್ಕಂಥದ್ದನ್ನು ನೋಡೋದು. ಅದರಲ್ಲಿ ಮೊಟ್ಟ ಮೊದಲನೇದು ಇದರ ಎಲ್ಲ ಪಾರಮ್ಯ ಏನು ಅಂತಂದರೆ, ಆಯಿತು ಬದುಕೋದಕ್ಕೆ ಅನ್ನ ಬೇಕು, ನನಗೂ ಬೇಕು, ನಿಮಗೂ ಬೇಕು, ಸನ್ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು ಭಗವದರ್ಪಣೆ ಮಾಡ್ಕೊಂಡು ಬದುಕಬೇಕು, ಅದಿದೆ. ಅದರ ನಂತರ ಏನು ಅಂತಂದರೆ, ಈ ಎಲ್ಲ ಹರಿನಾಮ ಕೀರ್ತನೆಗಳ ಪ್ರಮುಖ ಭಾಗ ಏನು ಅಂತ ಹೇಳಿದ್ರೆ ಶ್ರೀಹರಿಯಲ್ಲಿ ಭಕ್ತಿ. ಶೇಷನ ತಲೆಯ ಮೇಲೆ ಸಾಸಿವೆ ಕಾಳು ನಿಲ್ಲುವಷ್ಟು ಸಮಯ ನಿನ್ನಲ್ಲಿ ಅನುರಕ್ತಿ ಭಕ್ತಿಯನ್ನು ಕೊಡು ಅಂತ ದಾಸರು ಕೇಳ್ತಾರೆ. ಶೇಷ ಅಂತಂದರೆ ಹಾವು. ನೀವು ನೋಡಿದಿರಿ, ಅದು ಈ ಕಡೆ ಆ ಕಡೆ ತಲೆ ಅಲ್ಲಾಡಿಸ್ತಾ ಇರುತ್ತೆ ಹೆಡೆನ. ಅದರ ತಲೆ ಮೇಲೆ ಸಾಸಿವೆ ಕಾಳು ಇಡಬೇಕಂತೆ. ಅದು ಎಷ್ಟೊತ್ತು ನಿಲ್ಲುತ್ತೋ ಅಷ್ಟೊತ್ತಲ್ಲಿ ಭಕ್ತಿ ಕೊಟ್ಬಿಟ್ರೆ ಭಗವಂತ ನನ್ನ ಜೀವನ ಸಾರ್ಥಕವಾಯಿತು ಅಂತ ದಾಸರು ಹೇಳ್ತಾರೆ. ಅದಕ್ಕೇನು ಮಾಡಬೇಕು ನಾವು ಅಂತಂದರೆ, ಅನುದಿನ ಅನುಕ್ಷಣ ಕೃಷ್ಣ 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 ಅಂತಿರಬೇಕು. ಕೃಷ್ಣಂಗೆ ಒಂದಿನ ಬೇಜಾರಾಗಿಬಿಡ್ಬೇಕು, ಇವ್ನು ಯಾರಪ್ಪ ದಿನಾಗ್ಲೂ ಗಲಾಟೆ ಮಾಡ್ತಾನಲ್ಲ, ಹಾಳಾಗೋಗ್ಲಿ ಇವನು ಸರಿ ಮಾಡಿಬಿಡ್ರು ಅಂತ. ಹಾಗಾದರೂ ಸರಿ, ತೊಂದರೆ ಇಲ್ಲ ಅಂತಾರೆ. ಬೈದು ಭಗವಂತನನ್ನು ಒಲಿಸಿಕೊಂಡಿದ್ದವರಿದ್ದಾರೆ, ಹೊಗಳಿ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ಅದರಲ್ಲೆಲ್ಲ ಕೇಳ್ತಕ್ಕಂಥದ್ದು ನಿರ್ಮಲ ಭಕ್ತಿ. ಬೈದವ್ರು ಯಾರು? ಹಿರಣ್ಯಕಶಿಪು, ಅತ್ಯಂತ ದ್ವೇಷ ಮಾಡಿದಂತಹ ವ್ಯಕ್ತಿ. ಕಥೆನಲ್ಲಿ ಇದೆ, ತಮಗೆಲ್ಲ ತಿಳಿದಿದೆ. ಜೈ ವಿಜಯರಾಗಿದ್ದರು, ನಿನ್ನಿಂದನೇ ಸಾವಬೇಕು ಅಂತ ಹೇಳಿದ್ರು, ಬಂದಿದ್ದರು, ಎಲ್ಲ ಆಯಿತು. ದ್ವೇಷ ಮಾಡುವ ನೆಪದಿಂದ ಆ ಭಗವಂತನನ್ನು ಸ್ಮರಿಸ್ತಾ ಇದ್ದ ಅನುಕ್ಷಣ, ಹರಿ 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 ಅಂತ. ಹಾಗಾಗೇನೆ ಆ ಗಾದೆ ಬಂದಿರೋದು, ಏನಂದ್ರು ನನ್ನ ಮಗ ಹರಿ ಅನ್ನೋದು ಬಿಡ ಅಂತ. ನೋಡಿ, ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಭಕ್ತಿ ಇರಬೇಕು ಮತ್ತು ಸಂಪೂರ್ಣ ಶರಣಾಗತಿ ಇರಬೇಕು ಅಂತಕ್ಕಂಥದ್ದು. ಸಂಪೂರ್ಣ ಶರಣಾಗತಿ ಬಂದಾಗ ತುಂಬ ಜನ ಅದನ್ನು ಒಂದು ಮಹಾಪುರಾಣ ಅಥವಾ ಮಹಾಕಾವ್ಯ ಅಂತ ರಚಿಸಲ್ಪಟ್ಟಿದ್ರೆ ಅದರಲ್ಲಿ ಎಲ್ಲ ರಸಗಳು ಸೇರಿರಬೇಕು ಅನ್ನೋದು ಪದ್ಧತಿ. ಅದನ್ನು ಯಾವ ರೀತಿ ನಾವು ಅವಲೋಕಿಸಬೇಕು ಅನ್ನೋದು ವಿಶೇಷ ಜ್ಞಾನ. ಮನೋಮಯ ಆದಮೇಲೆ ವಿಜ್ಞಾನಮಯ ಕೋಶ ಅಂತ ಬರುತ್ತಲ್ಲ, ಆ ವಿಜ್ಞಾನಮಯ ಕೋಶವನ್ನು ನೋಡಬೇಕಾದ್ರೆ ನಿಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಅರ್ಥ ಅಲ್ಲ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥದ್ರಲ್ಲಿ ವ್ಯಾಸರಾಯರು ಬರೀತಾರೆ. ತುಂಬಿತು ಬೆಳದಿಂಗಳು ಅಂತ ಒಂದು ಕೀರ್ತನೆ, ಭಾಳ ಅದ್ಭುತವಾಗಿದೆ, ಕೇಳಿ, ಯೂಟ್ಯೂಬ್ನಲ್ಲಿದೆ. ನಮ್ಮ ಆ ಕೀರ್ತನೆಯನ್ನು ಕೇಳಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಕೇಳಬೇಕು. ಬೆಳದಿಂಗಳಲ್ಲೆಲ್ಲ ವನದಲ್ಲಿ ತುಂಬಂತೆ ಕೃಷ್ಣ ಬರಲಿಲ್ಲ ಅಂತ ಗೋಪಿಕಾಸ್ತ್ರೀಯರು ವಿರಹ ಗೀತೆ. ಅದು ಅಕ್ರೂರನ್ನು ಹೇಳುವಾಗ ಅಕ್ರೂರ ಅತಿಕ್ರೂರ ಅಂತಾರವರು. ತುಂಬಿತು ಬೆಳದಿಂಗಳು ಅಂತ ಮಾಡುವಂಥ ಸಂದರ್ಭದಲ್ಲಿ ಮಾಗಿ ಹೋಗಿದೆ, ಎಲ್ಲ ಆಯಿತು, ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಅಂದರೆ ಆ ಶೃಂಗಾರ ರಸವನ್ನು ತಿಳಿಸ್ತಕ್ಕಂಥ ಮಾರ್ಗದ ಅತ್ಯುತ್ತಮ ರಚನೆ ವ್ಯಾಸರಾಯರು ಹೇಳಿ ಕೇಳಿ ಸನ್ಯಾಸಿಗಳು ಅದನ್ನು ರಚಿಸ್ತಾರೆ. ಅದರ ಹಿಂದಿನ ಗೂಢಾರ್ಥ ಬೇರೆಗಳಿದೆ. ಆಧ್ಯಾತ್ಮಿಕವಾಗಿ ಜನಕ್ಕೆ ರಂಜನೆಗೋಸ್ಕರ ಅಂತ ಹೇಳೋಂಥ ಸಂದರ್ಭದಲ್ಲಿ ಸಂಪೂರ್ಣ ಶರಣಾಗತಿ ಅಂತ ಹೇಳುವಾಗ ಜಲಕ್ರೀಡೆಗೆ ಹೋದಂಥ ಗೋಪಿಕಾಸ್ತ್ರೀಯರು ವಸ್ತ್ರ ವಿಸರ್ಜನೆ ಮಾಡಿ ಅಲ್ಲಿ ಸ್ನಾನವನ್ನು ಮಾಡ್ತಿರ್ತಾರೆ. ಆಗ ಕೃಷ್ಣ ಅವರ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ಮರದ ಮೇಲೆ ಇಟ್ಬಿಡ್ತಾನೆ, ಹಾಸ್ಯ ಮಾಡ್ತಾನೆ, ಯಾರೋ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತೆಲ್ಲ. ಒಂದು ಕೈಯಲ್ಲಿ ನಮಸ್ಕಾರ ಮಾಡ್ತಾರೆ, ಯಾಕೆಂದರೆ ಒಂದು ಕೈಯಲ್ಲಿ ಮಾನವನ್ನು ಮುಚ್ಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೆಣ್ಣು ಮಕ್ಕಳುಗಳು. ಆಗ ಕೃಷ್ಣ ಹೇಳೋದಿಲ್ಲ, ಕೊಡೋದಿಲ್ಲ ಬಟ್ಟೆನ, ಎರಡು ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾನೆ. ಇದೇನು ಕೃಷ್ಣ, ನನಗೆ ಈ ಥರ ಪರೀಕ್ಷೆ ಒಡ್ಡಿದ್ದೀರಿ ಅಂದರೆ ನೀವು ತಪ್ಪು ಮಾಡಿದ್ದೀರಿ,
ಇಲ್ಲೆಲ್ಲ ಸುತ್ತ ಅಶ್ವಿನಿ ದೇವತೆಗಳು ದಿಕ್ ದೇವತೆಗಳು ಇದ್ದಾರೆ. ಅವರನ್ನು ನೀವು ಮರೆತು ಈ ಥರ ನೀವು ಸ್ನಾನಕ್ಕೆ ಇಳಿದಿದ್ದೀರಿ, ತಪ್ಪಲ್ವಾ? ಅದನ್ನು ತಿಳಿಸ್ಕೊಡ್ಬೇಕು ಅಂತ ಒಂದು ಭಾಗ. ಆದರೆ ಸಂಪೂರ್ಣ ಶರಣಾಗತಿಯಾಗದ ಹೊರತು ನಾನು ನಿಮಗೆ ಒಲಿಯುವುದಿಲ್ಲ ಅನ್ನೋದನ್ನು ಒಂದು ಆಧ್ಯಾತ್ಮಿಕ ಪಾಠ. ಇದನ್ನೇ ನಾವು ಗಜೇಂದ್ರ ಮೋಕ್ಷದಲ್ಲೂ ಕಾಣ್ತಕ್ಕಂಥದ್ದು. ತನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು 1000 ವರ್ಷಗಳ ಕಾಲ ಕಾದಾಡ್ತಾನೆ ಆ ಮಕರನ ಜೊತೆಗೆ. ಆ ಮಕರ ಆದರೂ ನೋಡಿ, ಹಸುವೆ ಇಲ್ಲ, ನೀರಡಿಕೆ ಇಲ್ಲ, ಏನೂ ಇಲ್ಲ. ಈ ಕಾಲು ಬಿಟ್ಬಿಟ್ರೆ ಹೋಗ್ಬಿಡ್ತಾನಲ್ಲ ಅವನು. ಸೊ ಯಾರ ಕಾಲನ್ನ ಹಿಡಿದ್ರೆ ನಮ್ಮ ಕಾಲು ಅವನಿಗೆ ತಲುಪುತ್ತೆ ಅಂತ ಮೊಸಳೆಗೆ ಗೊತ್ತಿತ್ತು. ಅರ್ಥ ಆಯ್ತಲ್ಲ? ಯಾರ ಕಾಲು ಹಿಡಿದ್ರೆ, ಗುರುಗಳ ಕಾಲು ಹಿಡಿದ್ರೆ ನಮ್ಮ ಕಾಲು ಅಲ್ಲಿಗೆ ತಲುಪುತ್ತೆ ಅಂತ. ಆ ನಮ್ಮ ಕಾಲು ತಲುಪಿಸೋ ಮಾರ್ಗವನ್ನು ಮಕರ ಅಂದರೆ ಮೊಸಳೆ ಕಂಡಿಡ್ಕೊಂಡಿದ್ದ. ಗಜೇಂದ್ರಕ್ಕಂತಕ್ಕಂಥದ್ದೊಂದು ನಿಮಿತ್ತ ಮಾತ್ರ. ನಾವು ಎಲ್ಲ ಗಜೇಂದ್ರರೇ, ನಾವೆಲ್ಲ ಗಜೇಂದ್ರರೇ. ದುರಹಂಕಾರ ಇದೆ, ದುಡ್ಡಿದೆ, ನನಗೆ ಸಂಪತ್ತಿದೆ, ನನಗೆ ಇನ್ಫ್ಲೂಯೆನ್ಸ್ ಇದೆ, ನಾನು ಅಂಥ ಪೊಸಿಷನಲ್ಲಿದ್ದೀನಿ, ಇಂಥ ಪೊಸಿಷನ್ನಲ್ಲಿದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತೀವಿ ನಾವು. ಅಂತೆಲ್ಲ ಪೊಸಿಷನ್ಗಳನ್ನ ಯೋಚನೆ ಮಾಡ್ಕೊಂಡಿದ್ದರಿಂದ ನಮಗೇನಾಗುತ್ತೆ ಅಂತಂದರೆ ಅಹಂಕಾರ ಬಂದು ಸಂಪೂರ್ಣ ಭಕ್ತಿ ಮತ್ತು ಸಂಪೂರ್ಣ ಶರಣಾಗತಿ ಸಿಗೋದಿಲ್ಲ. ಅದನ್ನು ಮಾಡೋವಂಥ ಸಂದರ್ಭದಲ್ಲಿ ಎಗೈನ್ ಜಿಪ್ ಫೈಲು ಎಷ್ಟು ಚೆನ್ನಾಗಿ ಬರೀತಾರೆ ದಾಸರು ಅಂತ ಹೇಳಿದ್ರೆ, ಗಜೇಂದ್ರ ಮೋಕ್ಷ ಅನ್ನೋದೊಂದು ಚಾಪ್ಟ್ರು ಭಾಗವತದಲ್ಲಿ. ಆ ಶ್ಲೋಕಗಳಲ್ಲೆಲ್ಲ ಅಂಥ ಅರ್ಥಗಳಿದ್ದರೆ ಅದನ್ನು 1-2 ಪದದಲ್ಲಿ ಕರೀತಾರೆ. ಕರಿರಾಜ ಕರೆಸಿದನೆ, ಮುಗಿದೋಯ್ತು, ಗಜೇಂದ್ರ ಮೋಕ್ಷ ಓವರ್. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ, ನಾನೇನು ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನು ಕಾಯಬೇಕು ಅಂತ. ಮಾನಾಭಿಮಾನವು ನಿನ್ನದು ಎನಗೇನೋ, ದೀನರಕ್ಷಕ ತಿರುಪತಿ ವೆಂಕಟರಮಣ ಅಂತ. ನೀವು ಮುಂದಿನ ಸರತಿ ತಿರುಪತಿಗೆ ಹೋದರೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನೋ ದೇವ್ರ ದಯ, ನನಗೊಂದು ಪೊಸಿಷನ್ನು ಅಂತಿದೆ, ಇವತ್ತೇನೋ ಒಂದು VIP ಬ್ರೇಕ್ ದರ್ಶನ ಅಂತ ಕೊಡ್ತಾಯಿದ್ದಾರೆ. ರಿಟೈರ್ ಆದಮೇಲೆ ನನಗೂ ಇಲ್ಲ ಅದು, ಆಯ್ತಲ್ಲ? ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಆದ್ದರಿಂದ ಏನು ತಿಳ್ಕೊಳ್ಬೇಕು ಅಂದರೆ, ನಾನು ಭಗವಂತನನ್ನು ಎಷ್ಟೊತ್ತು ನೋಡಿದೆ ಅನ್ನೋದು ಮುಖ್ಯ ಆಗಲ್ಲ, ಭಗವಂತ ನನ್ನನ್ನು ಎಷ್ಟೊತ್ತು ನೋಡ್ದ ಅನ್ನೋದು ಮುಖ್ಯ ಆಗುತ್ತೆ. ಆದ್ದರಿಂದ ಯಾರೂ ಚಿಂತಿಸಬೇಕಾಗಿಲ್ಲ. ಜಗದ್ರಕ್ಷಕ, ಪರಮ ಕರುಣಿ ಶ್ರೀಮನ್ನಾರಾಯಣ ಕಲಿಯುಗದಲ್ಲಿ ತಿರುಪತಿಯಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಕೇಳಿದ್ದನ್ನು ಕೊಡ್ತಾನೆ. ಪದಕ ಕೌಸ್ತುಭಧಾರ ಸರಿಗೆಯ ಕಂದರ ಸುದರ್ಶನ ದರದಾರ ಸುಂದರ ಮನೋಹರ ಪದಯುಗದಿ ನೂಪುರ. ಯಾರೋ ಒಬ್ಬರು ಬರೆದ್ರು, ಅದು ಇದು ಮರದ್ದು ಕಾಲು ತಿಂದೋಗ್ಬಿಟ್ಟಿದೆ ಗೆದ್ಲಿಂದ, ಅದಕ್ಕೋಸ್ಕರ ಪಾದವೇ ಇಲ್ಲ ಅಂತ. ಬಹಳ ದೊಡ್ಡ ಪಂಡಿತರು ಅವರು, ಪುಸ್ತಕದಲ್ಲಿದೆ, ನೀವು ನೋಡ್ಕೋಬೋದು. ನಮ್ಮವರನ್ನೇ ಬೇರೆ ಇರಲಿ. ಅದಕ್ಕೆ ನಿಜಪಾದ ದರ್ಶನ ಅಂತ ಕೊಟ್ಟರು ಗುರುವಾರದ ದಿವಸ. ಪದಕ ಕೌಸ್ತುಭಧಾರ ಸರಿಗೆಯ ಕಂದರ, ಇದನ್ನು ದಿನ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ. ಮುಂದಿನ ಸತಿ ಹೋದಾಗ ಭಗವಂತ ನಿಮ್ಗೆ ಕಣ್ತೆರೆದು ನೋಡೋದು ಗ್ಯಾರಂಟಿ, ಆಯ್ತಲ್ಲ? ಪದಕ ಕೌಸ್ತುಭಧಾರ ಸರಿಗೆಯ ಕಂದರ ಸುದರ್ಶನ ದರಧಾರ ಸುಂದರ ಮನೋಹರ ಪದಯುಗದಿ ನೂಪುರ ಇಟ್ಟಿಹನು ಸನ್ಮುನಿ ಹೃದಯ ಸ್ಥಿತಿ ಗಂಭೀರ ಬಹುದಾನ ಶೂರ. ಹೀಗಿದೆ ಕೈಯೇ, ಬಹುದಾನ ಶೂರ ವಿಧಿ ಭವಾದ್ಯರ ಪೊರೆವದಾತನು ತುದಿ ಮೊದಲು ಮಧ್ಯಮ ವಿರಹಿತನು ಉದುಭವಾದಿಗಳೀವ ಕರ್ತನು ತ್ರಿದಶ ಪೂಜಿತ ತ್ರಿಭುವನೇಶ ಸದುವಿಲಾಸದಿ ಸ್ವಾಮಿ ತೀರ್ಥದಿ ಉದಿಸುತ್ತಿರೆ ಸಿರಿ ಮಹಿಳೆ ಶೈತದಿ ಪದುಮನಾಭ ಶ್ರೀ ಪುರಂದರ ವಿಠಲ ಪ್ರತಿವರ್ಷ ಬ್ರಹ್ಮೋತ್ಸವದಿ ಮೆರೆಯುತ್ತ ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ವಂದಿಸುತ್ತ ಮನದೊಳಗೆ ಇವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಇಂದುದರ ಸುರ ವೃಂದನುತ ಗೋವಿಂದ ಗಣಧಯ ಸಿಂಧು ಶ್ರೀಹರಿ ಬಂದು ನಿಂತಿಹ ನೋಡಿ. ಇದನ್ನು ಮನಸ್ಸಿನಲ್ಲಿ ನಾವು ಹೇಳ್ಕೊಂಡು ಮನೆ ಮುಂದೆ ಇರೋ ಶ್ರೀನಿವಾಸ ದೇವ್ರ ಪಟ ನೋಡಿಕೊಂಡ್ರೆ ಕಾಣಲ್ವಾ ಭಗವಂತ? ಖಂಡಿತ ಕಾಣ್ತಾನೆ. ತಿರುಪತಿಗೆ ಹೋಗಬೇಕು, ಯಾತ್ರೆ ಮಾಡಬೇಕು, ಪಾತ್ರರ ಸಂಗಡ ಹೋಗಬೇಕು, ಪುಣ್ಯಕ್ಷೇತ್ರ ಸಂದರ್ಶನ ಬಹುಜನ್ಮದ ಪುಣ್ಯದ ಫಲವಾಗಿ ಲಭಿಸುತ್ತೆ. ಅದೆಲ್ಲ ಸರಿ. ಅಲ್ಲಿ ಹೋಗೋದು, 300 ರೂಪಾಯಿ ಟಿಕೆಟ್ ಕೊಡೋದು, ಜೈ ವಿಜಯರತ್ನ ಜರ್ಗಂಡಿ ಅಂದ್ಬಿಟ್ಟ ನಾನು ಇನ್ನೂ ದೇವ್ರನ್ನೇ ನೋಡಲಿಲ್ಲ ಅಂತ ಅವ್ನು ಬೈಕೊಂಡ್ರೆ ಇನ್ನು ಅಲ್ಲಿ ಮಾಡಿದ ಪಾಪಕ್ಕೆ ಇನ್ನೆಲ್ಲೂ ಇಲ್ಲ.
ಎಲ್ಲೆಲ್ಲೋ ಮಾಡಿದ ಪಾಪವನ್ನು ತೀರ್ಥಕ್ಷೇತ್ರದಲ್ಲಿ ಹೋಗಿ ಕಳ್ಕೋಬೇಕು. ತೀರ್ಥಕ್ಷೇತ್ರದಲ್ಲಿ ಮಾಡಿದ ಪಾಪ ಎಲ್ಲೂ ಕಳಿಯೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇವೆಲ್ಲ ಕೂಡ ಭಕ್ತಿ ಶರಣಾಗತಿಯ ಮೊದಲನೇ ಭಾಗ ಆಗುತ್ತೆ. ಅದಾದ ನಂತರ ವೈಯಕ್ತಿಕ ಮೌಲ್ಯಗಳನ್ನು ಕಾಣ್ಬೋದಾಗುತ್ತೆ. ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಅಂತನ್ನೋದನ್ನು ಹೇಳೋವಂಥ ಸಂದರ್ಭದಲ್ಲಿ ಪುರಂದರದಾಸರನ್ನ ಉದಾಹರಣೆಗೆ ತೆಗೆದುಕೊಂಡಂಥ ವ್ಯಾಸರಾಯರು ಹೇಳ್ತಾರೆ, ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ಕೂಟ ಜನರ ಮನರ ಸಂತೋಷಪಡಿಸಿ ಗೂಟ ನಾಮಗಳಿಟ್ಟು ಕೊಟ್ಟಿರೆಯೇ ನಾನೆನ್ನುತ್ತಾ ತೂಟಕವ ಮಾಡಿದವ ಹರಿದಾಸನೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತಾರೆ. ಅದನ್ನು ಮುಂದೆ ಪುರಂದರದಾಸರು ಬರೀತಾರೆ, ಉದರ ವೈರಾಗ್ಯವಿದೋ ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ, ಉದರ ವೈರಾಗ್ಯವಿದೋ ಹೇಳ್ತಾರೆ ನೋಡಿ. ಎಲ್ಲನೂ ಅದನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ವಾ? ಆಗಲ್ಲ, ವಯಸ್ಸಾಗ್ಬಿಟ್ಟಿದೆ, ಆಗಲ್ಲ, ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀರಿ, ಎಲ್ಲಿದ್ದರೆ ಅಲ್ಲಿ ಭಗವನ್ನಾಮ ಸಂಸ್ಕರಣೆ ಮಾಡಿ, ತಪ್ಪಿಲ್ಲ, ಕೈಲಾಯ್ತಾ ಮಾಡಿ, ಸುಳ್ಳು ಹೇಳಬೇಡಿ. ತೊಳಸದಕ್ಕಿಯ ತಿಂಬ ಕಿಲುಬು ತಟ್ಟೆಯೊಳುಂಬ ಸುಲಭದಲ್ಲಿ ಹಣವನ್ನು ಗಳಿಸಿಕೊಂಬ ಇಲ್ಲ ತನಗೆಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ವಿಜಯದಾಸರು ಗಿಡ್ಡ ಹಾರುವನಾಗಿ ಸೆರೆಗೊಡ್ಡಿದಾನವ ಬೇಡಿ ಬಡ್ಡಿ ಕಾಸುಗಳನ್ನು ಎಣಿಸಿಕೊಂಬ ಅಡ್ಡ ಬಿದ್ದ ಜನರ ವಿಡೂರಗಳ ಕಳೆದು ದೊಡ್ಡವರನ್ನೇ ಮಾಳ್ಪ ವಿಜಯ ವಿಠಲಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಅರ್ಥ ಆಗಬೇಕಲ್ವಾ? ಸೊ ಭಾಗವತದ ಪ್ರತಿ ಸ್ಕಂದದಲ್ಲಿ ವ್ಯಾಸರು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂದರೆ, ಸಂಪೂರ್ಣ ಶರಣಾಗತಿ ಬರಬೇಕು ಅಂದರೆ ಪ್ರಾಮಾಣಿಕತೆ ಇರಬೇಕು, ಶುದ್ಧ ಜ್ಞಾನದಿಂದ ಇರಬೇಕು, ಶುದ್ಧ ಭಕ್ತಿಯಿಂದ ಒಂದು ಸರ್ತಿ ಕೃಷ್ಣ ಅನ್ನಪ್ಪ ಸಾಕು, ನಾನು ನಿನಗೆ ಒಲಿತೀನಿ ಅಂತ ಹೇಳ್ತಾನೆ. ಏಕೋಪಿ ಕೃಷ್ಣ ಕೃತ ಪ್ರಣಾಮೋ ದಶಾಶ್ವಮೇಧ ಅವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇಪಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತಕ್ಕಂಥದ್ದು. ಒಂದು ಭಗವಂತನ ಮುಂದೆ ಪದ್ಭ್ಯಾಮ್ ಕರಾಭ್ಯಾಮ್ ಜಾನುಭ್ಯಾಮ್. ಅಯ್ಯೋ ಹಂಗಲ್ಲ, ನಾವು ಮಲಗಿಬಿಟ್ವಿ ಅಂತಂದರೆ ಬೇರೆ ಯಾರೂ ಅಲ್ಲಿ ಒಡ್ಡಾಡೋಂಗಿಲ್ಲ. ಯಾಕೆಂದರೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ, ಎದ್ದೇಳ್ತಾ ಇಲ್ಲ ಅಂತ. ಯಾವಾಗ ಹೇಳ್ತಾರೆ ಅಂದರೆ ತಿರ್ಗಾ ಅವ್ರಿಗೆ ಎದ್ದಕ್ಕೆ ಶಕ್ತಿ ಬಂದಾಗ ಹೇಳ್ತಾರೆ ಅಂತ. ಅವೆಲ್ಲ ಟಚ್ ಮಾಡೋ ಹಾಗೆ ಇಲ್ಲ. ಪದ್ಭ್ಯಾಮ್ ಕರಾಭ್ಯಾಮ್ ಜಾನುಭ್ಯಾಮ್. ಕೈಗಳಿರಬೇಕು, ನಮ್ಮ ಕಾಲುಗಳ ಹೆಬ್ಬೆಟ್ಟುಗಳಿರಬೇಕು, ಮಂಡಿ ಇಷ್ಟೇ ಊರಬೇಕು, ಇದಿಷ್ಟನ್ನು ಮಾಡಿ ನಮಸ್ಕಾರ ಮಾಡಬೇಕು. ಹಣೆ ಮಾತ್ರ ತಗಲಿಸ್ಬೇಕು, ದಂಡ ಬಸ್ಕಿ ಹೊಡೆಯೋದು ಇನ್ನೇನು ಬೇಕಾಗಿಲ್ಲ. ಈ ಥರ ಒಂದು 10 ನಮಸ್ಕಾರ ಹಾಕಿಬಿಟ್ರೆ ಬೆಳಗ್ಗೆ ಎದ್ದು ಪುಷಪ್ಸ್ ಎಲ್ಲ ಆಗೋಯ್ತು. ಮಾಡ್ತಾರೆ. ನಾನು ನಮ್ಮ ಪೇಜಾವರ ಗುರುಗಳು ಈ ರೀತಿ ಮಾಡ್ತಾ ಇದ್ದಿದ್ದು ನಾನು ನೋಡಿದ್ದೇನೆ. ಅಷ್ಟಮಠದ ಯತಿಗಳೆಲ್ಲ ನಮಸ್ಕಾರ ಮಾಡ್ತಕ್ಕಂಥ ರೀತಿ ಇದು. ಭಾಳ ಅದ್ಭುತವಾದ ಒಂದು ದೃಶ್ಯ ಯೂಟ್ಯೂಬಲ್ಲಿದೆ, ನೀವು ನೋಡಿ. ಎಲ್ಲ ಯತಿಗಳು ಒಟ್ಟಾಗಿ ಸೇರಿ ನಮಸ್ಕಾರ ಮಾಡ್ತಕ್ಕಂಥದ್ದೊಂದು ಯೂಟ್ಯೂಬಲ್ಲಿದೆ. ಯಾವ್ಯಾವುದೋ ನೋಡ್ತೀವಿ, ಇದನ್ನು ನೋಡಿ. ಯಾಕೆ ನಾನು ನಿಮ್ಗೆ ಇದನ್ನು ಹೇಳಿದೆ ಅಂತಂದರೆ, ಈ ತರಹ ಮನಸ್ಸಿಟ್ಟು ಭಗವಂತನಲ್ಲಿ ಒಂದು ನಮಸ್ಕಾರವನ್ನು ಮಾಡಿದ್ರೆ, ಒಂದೇ ನಮಸ್ಕಾರವನ್ನು ಮಾಡಿದ್ರೆ ಸಂಪೂರ್ಣ ಶರಣಾಗತಿಯಿಂದ 10 ಅಶ್ವಮೇಧ ಯಾಗದ ಫಲ ಅಂತ ಹೇಳಿದ್ದಾರೆ. ಒಂದು ವೇಳೆ 10 ಅಶ್ವಮೇಧದ ಯಾಗವನ್ನು ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಬಂದು ಪುನರ್ಜನ್ಮ ಇದ್ದರೆ ಆಗೋಗ್ಬಿಟ್ರೆ ನಮಸ್ಕಾರ ಮಾಡೋದ್ರಿಂದ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಂಡಿರ್ತಕ್ಕಂಥದ್ದು. ಅದು ಬರಬೇಕಾದ್ರೆ ಪ್ರಾಮಾಣಿಕವಾಗಿ ನಮಸ್ಕಾರ ಮಾಡಬೇಕು, ಶಿಸ್ತಿರಬೇಕು, ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಮತ್ತು ಸಮಯ ಪ್ರಜ್ಞೆ ಇರಬೇಕು. ನಮ್ಮದು ಸಂಕಟ ಬಂದರೆ ಮಾತ್ರ ವೆಂಕಟರಮಣ, ಇಲ್ಲದೆ ಹೋದರೆ ವೆಂಕಟರಮಣ ಯಾರೋ ನಾವು ಯಾರೋ. ನೋಡಿ, ಆ ಪ್ರಾಮಾಣಿಕತೆ ಇಲ್ವಲ್ಲ. ಅದರಂತೆ ನೆಕ್ಸ್ಟ್ ಏನು ಕೇಳೋದು ಅಂತಂದರೆ, ಸಾಮಾಜಿಕ ಮೌಲ್ಯಗಳನ್ನ ಹೇಳ್ತಾರೆ. ದಯೆ ಇರಬೇಕು, ಸಹಾನುಭೂತಿ ಇರಬೇಕು, ಪರಸ್ಪರ ಗೌರವ ಇರಬೇಕು. ಯಾಕೋ ಇದೊಂದು ಪದ ಮಾತ್ರ ಸರಿ ಹೋಗ್ತಾ ಇಲ್ಲ ಸರ್ ಅಂತ ಏನೇನು ಮಾತು ಒಬ್ಬರ ಮೇಲೊಬ್ಬರು. ವೈಷ್ಣವದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ ಬೆಳಗ್ಗೆ ನಾವು ಬರೇ ಪೂಜೆನಲ್ಲಿ ಹೇಳ್ಬಿಡ್ತೀವಿ ಅಷ್ಟೇ. ಎಂತೆಂಥ ಮಾತುಗಳಲ್ಲಿ ಬೈತಾರ್ರಿ. ಈ ಆಚಾರ ಆ ಆಚಾರನ, ಆ ಆಚಾರ ಇವ್ರನ್ನ, ಅವ್ರನ್ನ ಅಯ್ಯೋ 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 ಅಯ್ಯೋ. ಅದನ್ನು ಬೇರೆ ಫೇಸ್ಬುಕ್ಕಲ್ಲಿ ಎಲ್ರಿಗೂ ನಾವು ಫಾರ್ವರ್ಡ್ ಮಾಡೋದು. ಕರ್ಮ ಬೇಡ.
ಬೇಡ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಂ ಅನ್ನಂ ಚತುರ್ವಿಧಂ ಅಂತ ಹೇಳಿರ್ತಕ್ಕಂಥ ಕೃಷ್ಣನನ್ನು ಮರ್ತುಬಿಟ್ರ ನೀವು ಆ ಕ್ಷಣದಲ್ಲಿ? ಸರ್ವರಲ್ಲಿ ಇಲ್ವಾ ಭಗವಂತ? ಯಾಕೆ ಇದು? ಯಾಕೆ ಕ್ಷಣಿಕಕ್ಕೆ ನಿಮ್ಗೆ ಸಿಗ್ತಕ್ಕಂಥದ್ದು? ರವರವಾದಿ ನರ್ಕಗಳನ್ನು ಕಂಡುಬಿಡ್ತೀವಿ ನಾವು ಇಲ್ಲೇನೇ, ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ ಎಂಥೆಂಥವ್ರನ್ನ ಏನೇನಾಗಿರೋದನ್ನು ನಾವು ನೋಡಿಬಿಟ್ಟಿದ್ದೀವಿ. ಬೇಡ, ಇದು ನಮಗೆ ಬೇಡ. ನಮ್ಮ ಆತ್ಮವನ್ನು ಅವಲೋಕನ ಮಾಡ್ಕೊಳ್ಳೋಣ. ನಾವು ಈ ಕಾಡು ಹರಟೆಗೆ ಸಿಕ್ಕಾಕ್ಕೊಳ್ಳೋದು ಬೇಡ. ಪ್ರೀತಿ, ಕ್ಷಮಾಗುಣ, ಇದು ಬಹಳ ಮುಖ್ಯ. ಇದಿಲ್ಲ ನೋಡಿ, ನಮಗೆ ಕ್ಷಮೆ ಇಲ್ಲ ನಮ್ಮಲ್ಲಿ. ಅವನು ಬಂದು ಅಯ್ಯೋ ತಪ್ಪಾಯಿತು ಅಂತ ಕೇಳಿದ್ರೂ ನಮ್ಮದು ಕೋಪ ಶಮನವಾಗೋದಿಲ್ಲ. ಸಹಕಾರ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ. ವಿಶೇಷತಃ ಅಡಿಗಡಿಗೆ ಬ್ರಾಹ್ಮಣತ್ವಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳಿಗೆ, ಆಹ್ನಿಕಕ್ಕೆ, ಪುಣ್ಯ ಸಂಪಾದನೆಗೆ ಅಡಿಗಡಿಗೆ ಕಲ್ಕಿ ತಾನು ಅಡ್ಡಿಯನ್ನು ತರ್ತಾ ಇದ್ದಾನೆ. ಆಗ ನಾವು ಸಹಕಾರ ಕೊಡಬೇಕು. ಊಟಕ್ಕೆ ಕೂತಾಗ ಒಂದು ಲೋಟ ಕೊಡಲ್ವಲ್ರಿ ಕೊನೆ ಪಕ್ಷ. ನಿಮ್ಮ ಹತ್ರ 2 ಲೋಟ ಇಟ್ಕೊಂಡಿರ್ತೀರಿ, ಬ್ಯಾಗಲ್ಲೇ ಇರುತ್ತದು, ಇವ್ರಿಗೊಂದು ಲೋಟ ಕೊಡೋದಿಲ್ವಲ್ಲ. ಆ ಪಾಪ ಪ್ಲಾಸ್ಟಿಕ್ ಲೋಟನೋ ಪೇಪರ್ ಲೋಟನೋ ಇಟ್ಕೊಂಡು ಅಂಗಾರ ಹಚ್ಕೋಬೇಕು. ಅಂಗಾರದ ಬದಲು ಲೋಟನೇ ಮುರಿದೋಗುತ್ತದು. ಇದು ಹಾಸ್ಯಕ್ಕೆ ಈ ಎಕ್ಸಾಂಪಲ್ ಕೊಟ್ಟರು ಕೂಡ ಆ ಎಕ್ಸಾಂಪಲ್ನ ನೀವು ಆಹ್ನಿಕಕ್ಕೆ ಇಟ್ಕೋಬೇಕು.